18ನೇ ಆದರ್ಶ ಸೂತ್ರಗಳಲ್ಲಿ ಇವತ್ತು ಕೊನೆಯ ಆದರ್ಶ ಸೂತ್ರ, PSSMನ 18ನೇ ಸೂತ್ರ. ಏನಿದು ಸೂತ್ರ? ಧ್ಯಾನದ ಅನುಭವಗಳು ಮತ್ತು ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಬದಲಾವಣೆಗಳನ್ನ ಗ್ರಂಥಗಳಾಗಿ ಪ್ರಕಟಿಸಿ. ಅಂದ್ರೆ ನಮ್ಮ ಏನೇ ಅನುಭವ ಇರ್ಲಿ, ಧ್ಯಾನದ ಬಗ್ಗೆ ಆಗಿರ್ಬೋದು, ನಮ್ಮ ಜ್ಞಾನದ ಬಗ್ಗೆ, ನಾವು ತಿಳಿದಿರುವಂತಹ ಜ್ಞಾನವನ್ನ ಧ್ಯಾನ ಪ್ರತಿದಿನ ಧ್ಯಾನ ಮಾಡ್ತಾನೆ ಇರ್ತೀವಿ. ಪ್ರತಿಯೊಬ್ಬರಿಗೂ ಅನುಭವ ಆಗ್ತಾನೆ ಇರುತ್ತೆ. ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಅದನ್ನ ಏನ್ ಮಾಡ್ಬೇಕು? ಪ್ರಾರಂಭ ದಿನಗಳಲ್ಲಿ ಹೇಳ್ತಾ ಇದ್ರು. ನಮ್ಮ ಏನೇ ಅನುಭವವನ್ನ ಬರಿತಾ ಹೋಗಿ. ಕೊನೆಗೆ ಒಂದು ದಿನ ಅದನ್ನ ನಿಮ್ಮ ಗ್ರಂಥವನ್ನಾಗಿ ಪ್ರಕಟಿಸಿ. ಯಾಕಂದ್ರೆ ನಾವು ಪ್ರತಿದಿನ ಬರಿತಾ ನಾವೇ ಹಿಂದ್ಗಡೆ ಹೋದಾಗ ಈ ಅನುಭವ ಆಗಿತ್ತು ನಂಗೆ. ನಾವು ಓದಿದಾಗ ಅದರಿಂದ ಹೊಸ ಜ್ಞಾನವನ್ನ ಪಡಿತೀವಿ ಇಲ್ಲಿ. ಅದಕ್ಕೆ ನಾವು ಬರಿತಾ ಹೋಗ್ಬೇಕು. ಈಗ ನೋಡಿ, ನಮ್ಗೇನಾಗುತ್ತೆ, ಹಿಂದೆ ಎಲ್ಲ ಏನಾಗ್ತಿತ್ತು, ಎಷ್ಟೋ ಆಧ್ಯಾತ್ಮಿಕ ಗುರುಗಳು ಅವರ ಅನುಭವವನ್ನ ಬರ್ದಿದ್ದಾರೆ. ಅದು ನಮ್ಗೇನಾಗಿದೆ, ಈಗ ಮಾರ್ಗದರ್ಶನ ಆಗಿದೆ. ಆ ಅನುಭವಗಳು ನಮ್ಗೇನ್ ತೋರಿಸ್ತಿದೆ? ದಾರಿದೀಪವನ್ನ ತೋರಿಸ್ತಿದೆ. ಹೇಗೆ ಅಂತಂದ್ರೆ, ಈಗ ದೀಪ ಇದೆ. ದೀಪ ಹಾಕಿದ್ರೆ ಏನಾಗ್ತಿದೆ? ನಮಗ್ ದಾರಿ ತೋರಿಸ್ತಾ ಇದೆ. ದೀಪನೇ ಇಲ್ಲ ಅಂದ್ರೆ? ಹಾಗೆ ಆ ಮಾರ್ಗದರ್ಶಕರು ಅನ್ನೋದು ಒಂದು ದೀಪ. ಆಲ್ರೆಡಿ ಅವ್ರು ದೀಪವನ್ನು ಹಚ್ಚಿದ್ದಾರೆ. ನಾವು ಹೋಗ್ಬೇಕು. ದಾರಿ ಕಾಣಿಸ್ತಾ ಇದೆ, ಹೋಗ್ತಾ ಇದೀವಿ ದಾರಿಲಿ. ಹಾಗೆ ಆಗ ನಮಗೆ ಬರ್ದಿರ್ತಕ್ಕಂಥ ಆಧ್ಯಾತ್ಮಿಕ ಗುರುಗಳು ಬರ್ದಿರ್ತಕ್ಕಂಥ ಪುಸ್ತಕಗಳಾಗಿರ್ಬೋದು, ಅವರ ಅನುಭವಗಳಾಗಿರ್ಬೋದು, ನಮಗೆ ಮಾರ್ಗದರ್ಶನ. ಹಾಗೆ ನಾವು ನಮ್ಮ ಜ್ಞಾನವನ್ನ, ನಮ್ಮ ಅನುಭವವನ್ನ ಬರೆದರೆ ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗುತ್ತೆ. ಎಷ್ಟೋ ಜನಕ್ಕೆ ಏನಾಗುತ್ತೆ, ಅದನ್ನ ಇನ್ಸ್ಪೈರ್ ಆಗುತ್ತೆ. ಅವರು ಒಂದು ಅನುಭವ ಏನಿದೆ, ಏನ್ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ತಗೊಳ್ತಾ ಹೋಗ್ತಾರೆ. ಅದಕ್ಕೆ ಪ್ರತಿಯೊಬ್ಬ ಮಾಸ್ಟರ್ ಏನ್ ಮಾಡ್ಬೇಕು? ತಮ್ಮ ತಮ್ಮ ಅನುಭವಗಳನ್ನ ಬರಿತಾ ಹೋಗ್ಬೇಕು. ಇದು ಕೂಡ ನಮ್ಮ ಅಭ್ಯಾಸ ಮಾಡ್ಬೇಕು. ನಮ್ಮ ಅನುಭವಗಳನ್ನ ಬರೆಯೋದನ್ನ ನಾವು ಅಭ್ಯಾಸ ಮಾಡ್ಬೇಕು. ಎಷ್ಟೋ ಜನ ಹೊಸಬ್ರಿಗೆ ಬಂದಾಗ ಹೇಳ್ತಾ ಇರ್ತೀನಿ, ನನಗೆ ಆ ಅನುಭವ ಆಯ್ತು, ಈ ಅನುಭವ. ಎಲ್ರಿಗೂ ಅನುಭವ ಆಗುತ್ತೆ. ಇವಾಗ ಚಿಕ್ಕ ಅನುಭವ ಆಗ್ಲಿ, ಉದಾಹರಣೆ ಧ್ಯಾನಕ್ಕೆ ಕೂತಿದ್ವಿ, ಬಣ್ಣ ಕಾಣಿಸ್ತಾ ಇತ್ತು. ಯಾವ ಬಣ್ಣ ಕಾಣಿಸ್ತು? ಇನ್ನೇನ್ ಕಾಣಿಸ್ತು? ಅದನ್ನೆಲ್ಲ ನಾವೇನ್ ಮಾಡ್ಬೇಕು ಅಂದ್ರೆ ಆ ಅನುಭವವನ್ನ ಬರಿತಾ ಹೋಗ್ಬೇಕು. ಇವಾಗ ಉದಾಹರಣೆ, ನಿಮ್ಮ ಹತ್ರ ಒಂದು 10,000 ರೂಪಾಯಿ ಇದೆ. ನೀವು ಖರ್ಚು ಮಾಡ್ತಾ ಹೋಗ್ತೀರಾ. ಕೊನೆಗೆ ನಿಮ್ಮ ಹತ್ರ ಉಳಿಯುತ್ತೆ. ನೀವು ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ರಿ ಅಂತ ಗೊತ್ತಾಗ್ತಾ ಹೋಗುತ್ತಾ? 10,000 ಇದೆ. 100 ರೂಪಾಯಿ ತಗೋತೀರಾ, 50 ರೂಪಾಯಿ ತಗೋತೀರಾ, 200 ರೂಪಾಯಿ ತಗೋತೀರಾ, 1,000 ರೂಪಾಯಿ ತಗೋತೀರಾ. ನೀವು ಅದನ್ನ ನೋಟ್ ಮಾಡ್ಕೊಂಡಿದ್ರೆ ಕೊನೆಗೆ ನಿಮಗೆ ಲೆಕ್ಕ ಮಾಡೋದಕ್ಕೆ ಸುಲಭವಾಗುತ್ತೆ. ಅವಾಗ ಅನಲೈಸ್ ಮಾಡ್ತೀರಾ ನೀವು. ಓಕೆ, ಇದಕ್ಕೆ ಇಷ್ಟನ್ನ ಕೊಟ್ಟಿದ್ದೀನಿ, ಇದು ಇಷ್ಟು ಖರ್ಚಾಗಿದೆ ಅಂತ. ಅವಾಗ ನಿಮ್ಮ 10,000 ಏನಾಗುತ್ತೆ? ಟ್ಯಾಲಿ ಆಗುತ್ತೆ. ಅಥವಾ ನಿಮ್ಮ ತಂದೆ ಕೊಟ್ಟಿದ್ರೆ ಅವ್ರಿಗೆ ಹೋಗಿ ನೀವು ಅದನ್ನ ಲೆಕ್ಕವನ್ನ ಒಪ್ಪಿಸ್ಬೋದು. ಹಾಗೆ ಇಲ್ಲಿ ಏನಾಗುತ್ತೆ, ನಿಮ್ಮ ಅನುಭವಗಳನ್ನ ನೀವು ಪ್ರತಿದಿನ ಬರಿತಾ ಹೋಗಿ ಅದನ್ನ ನೋಡಿದಾಗ ಏನಾಗುತ್ತೆ, ನಿಮಗೆ ಹೊಸ ಜ್ಞಾನ ತಿಳಿಯುತ್ತೆ. ಅದರಿಂದ ನೀವು ಕೂಡ ಇನ್ನೊಬ್ಬರಿಗೆ ಈ ಅನುಭವ ಆಗಿದೆ, ಇದರಿಂದ ಈ ರೀತಿ ಬದಲಾವಣೆ ಆಗುತ್ತೆ ಅಂತ ಒಬ್ರಿಗೆ ಮಾರ್ಗದರ್ಶನ ತಿಳಿಸ್ಬೋದು. ನೀವು ನೋಟ್ ಮಾಡ್ಕೊಂಡಾಗ ಹೇಳ್ಬೋದು ಅವ್ರಿಗೆ. ಅಥವಾ ನೀವು ಪುಸ್ತಕಗಳನ್ನ ಬರೆದಾಗ ಯಾರಿಗೂ ಈ ರೀತಿ ತೊಂದರೆ ಆಗ್ತಿದೆ, ಉದಾಹರಣೆ ನಿಮಗೆ ಮೈಗ್ರೇನೇ ಬರ್ತಿರುತ್ತೆ. ಮೈಗ್ರೇನ್ ಬರೋದ್ರಿಂದ ನೀವು ಯಾವ ರೀತಿ ಅದನ್ನ ಕ್ಯೂರ್ ಮಾಡ್ಕೊಂಡ್ರಿ ಧ್ಯಾನದಿಂದ? ಅದಕ್ಕೆ 3 ಗಂಟೆ ಏನು ಧ್ಯಾನ ಮಾಡಿದೆ, 2 ಗಂಟೆ ಸ್ವಾಧ್ಯಾಯ ಮಾಡಿದೆ, ಸಜ್ಜನ ಸಾಂಗತ್ಯ ಮಾಡಿದೆ, ಈ ಪುಸ್ತಕಗಳನ್ನ ಓದಿದೆ, ಈ ರೀತಿ ಎಲ್ಲ ಯಾವ್ಯಾವ ಪುಸ್ತಕಗಳನ್ನ ಓದಿ ಯಾವ್ಯಾವ ಜೊತೆ ಸತ್ಸಂಗವನ್ನ ಮಾಡಿದೆ, ಅದೆಲ್ಲ ನಿಮ್ಮ ಅನುಭವ ಆಗಿರುತ್ತೆ ಆ ಒಂದು ಮೈಗ್ರೇನ್ ಅನ್ನೋದನ್ನ ಹೀಲ್ ಮಾಡೋದಕ್ಕೆ. ಅದೆಲ್ಲವನ್ನ ನಿಮ್ ಪುಸ್ತಕದಲ್ಲಿ ಬರೆದು ಒಬ್ರಿಗೆ ಯಾರಿಗೋ ಮೈಗ್ರೇನ್ ಇತ್ತು ಅಂದ್ರೆ ಆ ಪುಸ್ತಕವನ್ನು ಕೊಟ್ಟಾಗ ಅವರು ಕೂಡ ಏನಾಗುತ್ತೆ, ಆ ಮಾರ್ಗದರ್ಶನದಿಂದ ಏನಾಗುತ್ತೆ, ಅವ್ರಿಗೂ ಕೂಡ ಮೈಗ್ರೇನ್ ಅನ್ನೋದು ಹೀಲ್ ಆಗ್ತವೆ. ಅದಕ್ಕೆ ನಾವು ಆದಷ್ಟು ಏನ್ ಮಾಡ್ಬೇಕು, ಪ್ರತಿಯೊಬ್ರು ಪುಸ್ತಕಗಳ ರೂಪದಲ್ಲಿ
ಗ್ರಂಥಗಳಾಗಿ ಪ್ರಕಟಿಸಬೇಕು. ಸೊ ನಮ್ಮ ಗುರುಗಳು ಹೇಳೋದು, ಪ್ರತಿಯೊಬ್ಬ ಮಾಸ್ಟರ್ ಏನ್ ಮಾಡ್ಬೇಕು, ಇಲ್ಲಿ ಆಧ್ಯಾತ್ಮಿಕ ನಿಮ್ಮ ಅನುಭವಗಳನ್ನ ಪುಸ್ತಕಗಳಾಗಿ ಪ್ರಕಟಿಸಿ. ಸೊ ಇಲ್ಲಿ ನಾವು ನಮ್ಮ ಅನುಭವಗಳನ್ನ ಮಾತ್ರ ಪುಸ್ತಕಗಳಾಗಿ ಪ್ರಕಟಿಸೋದಲ್ಲ, ಇನ್ನೂ ವಿಶೇಷವಾಗಿ ನಾವೇನ್ ಮಾಡ್ಬೋದು, ನಮ್ಮ ಎಷ್ಟೋ ಇಂಗ್ಲಿಷಲ್ಲಿದೆ, ಹಿಂದಿಲಿದೆ, ತೆಲುಗುಲಿದೆ, ಅದಕ್ಕೆ ಅನುವಾದ ಕೂಡ ಮಾಡ್ಬೋದು. ಅದು ಕೂಡ ಇಲ್ಲಿ ಒಂದು ರೀತಿಯ ಪ್ರಕಟಣೆ ಆಗುತ್ತೆ. ಸೊ ನಮಗೆ ಈಗ ಎಷ್ಟೋ ಮ್ಯಾಗಝಿನ್ಗಳಿದೆ, ನಮಗೆ ಗೊತ್ತಿದೆ ಮಾಸಪತ್ರಿಕೆಗಳು, ಕನ್ನಡದಲ್ಲಿದೆ, ತೆಲುಗು, ಇಂಗ್ಲಿಷ್, ಹಿಂದಿ, ಸ್ಪಿರಿಚುವಲ್ ಇಂಡಿಯಾ ಇದೆ, ಆಮೇಲೆ ತೆಲುಗುನಲ್ಲೂ ಇದೆ ಧ್ಯಾನ ಜಗತ್, ಹಿಂದಿನಲ್ಲಿದೆ, ಕನ್ನಡದಲ್ಲಿ ಧ್ಯಾನ ಕಸ್ತೂರಿ ಇದೆ, ನಮ್ಮ ಮೈಸೂರಿನ ಧ್ಯಾನ ಮೈಸೂರು ಮಾಸಪತ್ರಿಕೆ ಇದೆ. ಇಷ್ಟೆಲ್ಲ ಮ್ಯಾಗಝಿನ್ಗಳಿದೆ. ಅಲ್ಲಿ ಏನ್ ಬರುತ್ತೆ, ಆ ಮ್ಯಾಗಝಿನ್ ಅಲ್ಲಿ ಏನಾಗುತ್ತೆ, ಇಂಗ್ಲಿಷ್ ಅಲ್ಲಿ ಇರೋದಾಗಿರ್ಬೋದು, ತೆಲುಗುನಲ್ಲಿರೋದಾಗಿರ್ಬೋದು, ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅದು ಒಂದು ಅನುಭವನೇ. ಅಲ್ಲಿ ಎಷ್ಟೋ ಮಾಸ್ಟರ್ಗಳ ಅನುಭವಗಳು ಪ್ರಕಟಗೊಳ್ತಾ ಹೋಗ್ತವೆ. ಸೊ ಈ ಮ್ಯಾಗಝಿನ್ ಅನ್ನೋದು ಕೂಡ ಒಂದು ಗ್ರಂಥ ರೂಪದಲ್ಲಿ ಬರ್ತಿದೆ ಇಲ್ಲಿ, ಯಾಕಂದ್ರೆ ಅಲ್ಲಿ ಎಷ್ಟೋ ಮಾಸ್ಟರ್ಗಳ ಅನುಭವಗಳು ಸೇರ್ತಾ ಇದೆ. ನಾವು ಅದನ್ನ ಏನ್ ಮಾಡ್ಬೇಕು, ಸೊ ಓದ್ತಾ ಹೋಗ್ಬೇಕು, ಮತ್ತೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು, ಮತ್ತೆ ಯಾರಿಗೆ ಎಲ್ಲ ಬೇಕೋ ಅವರೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ಬೇಕು. ಸೊ ಇಷ್ಟೆಲ್ಲ ನಾವು ಮಾಡ್ತಾ ಹೋಗ್ಬೇಕು. ನಮ್ಮ ಅನುಭವವನ್ನು ಎಷ್ಟು ಸಾಧ್ಯನೋ ಅಷ್ಟು ಬರೆದು ಪಬ್ಲಿಷ್ ಮಾಡಬೇಕು. ಇಲ್ಲಿ ಪತ್ರಿಸರು ಹೇಳ್ತಾರೆ, ನಾನು ಕೂಡ ನನ್ನ ಅನುಭವವನ್ನ ಪಡೆದಿದ್ದೀನಿ, ಆ ಅನುಭವವನ್ನ ಪುಸ್ತಕ ರೂಪದಲ್ಲೂ ಕೂಡ ತಂದಿದ್ದೀನಿ ಅಂತಾರೆ. ಪ್ರತಿಯೊಬ್ಬ ಮಾಸ್ಟರು ಒಬ್ಬ ಪರ್ಫೆಕ್ಟ್ ಮಾಸ್ಟರ್ ಆಗ್ಬೇಕು ಅಂದ್ರೆ ಅವರ ಅನುಭವಗಳನ್ನ ಬರೆದು ಪುಸ್ತಕ ರೂಪದಲ್ಲಿ ತರಲೇಬೇಕು ಅಂತ ಹೇಳ್ತಾರೆ. ನಾವ್ ಯಾವಾಗ ಈ ಮ್ಯಾಗಝಿನ್ಗಳನ್ನ ನಾವು ತಗೊಂತೀವಿ, ನಾವು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂತೀವಿ, ನಾವು ಮಾತ್ರ ಓದ್ತೀವಿ, ಅದ್ರಲ್ಲಿ ಏನೇನಿರುತ್ತೆ, ಎಷ್ಟೋ ಮಾಸ್ಟರ್ಗಳ ಅನುಭವ ಇರುತ್ತೆ, ಎಷ್ಟೋ ಸ್ಪಿರಿಚುವಲ್ ಮಾಸ್ಟರ್ಸ್. ಒಬ್ರು ಇವಾಗ ಎಕ್ಸಾಂಪಲ್ ನಮ್ಮ ಧ್ಯಾನ ಮೈಸೂರೇ ತಗೊಳ್ಳಿ, ನಮಗೆ ಅದರಲ್ಲಿ ಇಂಗ್ಲಿಷ್ ಸ್ಪಿರಿಚುವಲ್ ಮಾಸ್ಟರ್ಸ್ ಬುಕ್ಸ್ ಇದೆ, ಅದನ್ನ ಏನ್ ಮಾಡ್ತಾ ಇದೀವಿ, ಕನ್ನಡಕ್ಕೆ ಅನುವಾದ ಮಾಡಿ ಹಾಕ್ತಾ ಇದೀವಿ. ಅವರ ಒಂದು ಮಾರ್ಗದರ್ಶನ ಇದೆ ಅಲ್ಲಿ. ಹಾಗೆ ನಮ್ಮ ಪತ್ರಿಸರ್ ಅವ್ರದ್ದು ತೆಲುಗುನಲ್ಲಿದೆ, ಅದನ್ನ ಕನ್ನಡಕ್ಕೆ ಅನುವಾದ ಮಾಡಾಕ್ತಿದೀವಿ. ಆ ಅನುವಾದ ಅನ್ನೋದು ಕೂಡ ಒಂದು ಅನುಭವನೇ ನಮಗಿಲ್ಲಿ. ಅದನ್ನ ಆ ಧ್ಯಾನ ಅನುಭವವನ್ನ ಅಥವಾ ಮತ್ತೆ ಎಷ್ಟೋ ಮಾಸ್ಟರ್ಗಳ ಅನುಭವಗಳನ್ನ ಇಲ್ಲಿ ಹಾಕ್ತಾ ಇರ್ತೀವಿ. ಅದೇನಾಗ್ತಿದೆ, ಎಲ್ರಿಗೂ ತಲುಪಬೇಕು, ಅದನ್ನ ಎಲ್ರೂ ಓದಬೇಕು, ತಲುಪುವ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ಬೇಕು. ಆ ಮಾಸಪತ್ರಿಕೆಯಿಂದ ನಮ್ಗೆ ಏನ್ ಸಿಗ್ತಾ ಇದೆ, ಜ್ಞಾನ ಸಿಗ್ತಾ ಇದೆ. ಸೊ ನಾವು ಪ್ರತಿದಿನ ಧ್ಯಾನ ಮಾಡಿದಾಗ ಮಾತ್ರ ಅನುಭವ ಆಗುತ್ತೆ, ಅದನ್ನ ಮಾತ್ರ ಪ್ರಕಟಿಸ್ಬೇಕು ಅನ್ನೋದಿಲ್ಲ. ನಾವೆಷ್ಟೋ ಮಾಸ್ಟರ್ಗಳಿಂದ ಮಾರ್ಗದರ್ಶಕವನ್ನ ಪಡೆದಿರ್ತೀವಿ, ಎಷ್ಟೋ ಪುಸ್ತಕಗಳನ್ನ ಓದಿ ಜ್ಞಾನವನ್ನ ಪಡೆದಿರ್ತೀವಿ. ಆ ಜ್ಞಾನವನ್ನು ನಾವು ನಮಗೆ ಏನಾಗಿದೆ ಅದರಿಂದ ಬದಲಾವಣೆ, ಅದನ್ನು ಕೂಡ ನಾವು ಬರಿಬೇಕು. ಈಗ ಉದಾಹರಣೆ, ನಮ್ಮ ಗುರುಗಳು ಪತ್ರಿಸರ್ ಹೇಳಿದ್ರು, ಯು ಫಾರ್ ಎವರ್, ಆ ಪುಸ್ತಕದಿಂದ ನನಗೆ ಬದಲಾವಣೆ ಆಯ್ತು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಆದ್ರೆ ಆ ಪುಸ್ತಕದಿಂದ ಏನ್ ಬದಲಾವಣೆ ಆಯ್ತು, ಅದರಿಂದ ಏನ್ ನಾನು ಬದಲಾದೆ ಅಂತ ಹೇಳಿದ್ರು, ಅದನ್ನ ಎಷ್ಟೋ ಗ್ರಂಥಗಳಲ್ಲಿ ಹೇಳಿದ್ರು. ಹಾಗೆ ನಾವು ಯಾವ್ಯಾವ ಪುಸ್ತಕಗಳನ್ನು ಓದಿ ನಮ್ಮಲ್ಲಿ ಏನ್ ಬದಲಾವಣೆ ಆಯ್ತು, ಧ್ಯಾನದಲ್ಲಿ ಯಾವ ಬದಲಾವಣೆ ಆಯ್ತು, ಹಾಗೆ ಎಷ್ಟೋ ಮಾಸ್ಟರ್ಗಳ ಅನುಭವವನ್ನ ಕೇಳಿರ್ತೀವಿ. ಆ ಅನುಭವವನ್ನು ಕೇಳಿದಾಗ ನಮ್ಮಲ್ಲಿ ಏನ್ ಬದಲಾವಣೆ ಮಾಡ್ಕೊಂಡ್ವಿ, ಅದನ್ನು ಕೂಡ ಬರಿತಾ ಹೋಗ್ಬೇಕು ನಾವು. ಆಗ ಅದೆಲ್ಲವನ್ನ ನಾವು ಹಂಚ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಪತ್ರಿಸರು ಒಂದು ಸ್ಪೀಚ್ ಅಲ್ಲಿ ಹೇಳ್ತಾ ಹೋಗ್ತಾರೆ, ಸೊ ಒಬ್ಬ ಗ್ರೇಟ್ ಮಾಸ್ಟರ್, ಓಕೆ, ಸೊ ಫ್ರಾನ್ಸಿಸ್ಕೋ ಬೇಕನ್ ಅಂತ ಕೇಳಿರ್ತೀರಿ ಎಲ್ಲರೂ, ಅವ್ರು ಹೇಳ್ತಾರಂತೆ, ಅವ್ರು ಕೊಟೇಶನ್ ಹೇಳಿದಾರೆ, ಎಷ್ಟು ಅದ್ಭುತವಾಗಿ ಹೇಳಿದಾರೆ ನೋಡಿ. ರೀಡಿಂಗ್ ಶುಡ್ ಬಿ ಎ ಫುಲ್ ಮ್ಯಾನ್. ಯಾರು ರೀಡ್ ಮಾಡ್ತಾ ಹೋಗ್ತಾರೆ ಫುಲ್ ಮ್ಯಾನ್ ಆಗ್ತಾನೆ. ಕಾನ್ಫರೆನ್ಸ್ ಆಗೋದು ರೆಡಿ ಮ್ಯಾನ್ ಆಗ್ತಾನೆ. ರೈಟಿಂಗ್ ಶುಡ್ ಬಿ ಪರ್ಫೆಕ್ಟ್ ಮ್ಯಾನ್. ಸೊ ಇಲ್ಲಿ
ರೀಡಿಂಗ್ ಓದೋದು ಅನ್ನೋದೇನಾಗುತ್ತೆ, ಫುಲ್ ಮ್ಯಾನ್ ಆಗ್ತಾನೆ. ಓಕೆ. ಕಾನ್ಫಿಡೆನ್ಸ್ ಅನ್ನೋದು ಏನಾಗುತ್ತೆ ಅಂದ್ರೆ ನಮ್ಮ ಅನುಭವಗಳನ್ನ ಎಕ್ಸ್ಚೇಂಜ್ ಮಾಡೋದು, ಅಥವಾ ನಮಗೆ ತಿಳಿದಿರ್ತಕ್ಕಂಥ ಅದು ಯಾವುದೋ ಒಂದು ಜ್ಞಾನದ ಬಗ್ಗೆ ಪ್ರಶ್ನೆಗಳನ್ನ ಕೇಳೋದಾಗಿರ್ಬೋದು, ಅದೆಲ್ಲ ಕಾನ್ಫಿಡೆನ್ಸ್. ಸೊ ಸ್ಪೀಕಿಂಗ್ ಅಂತ ನಾವ್ ಇನ್ನೊಂದು ರೀತಿಲಿ ಹೇಳ್ಬೋದು. ಆ ಸ್ಪೀಕಿಂಗ್ ಅನ್ನೋದು, ಹೇಳೋದು ಅನ್ನೋದೇನಾಗುತ್ತೆ, ರೆಡಿ ಮ್ಯಾನ್ ಆಗುತ್ತೆ. ಇವಾಗ ನಾವು ಓದ್ತಾ ಇದೀವಿ ಅಂತಂದ್ರೆ ಓಕೆ, ಫುಲ್ ಮ್ಯಾನ್ ಬರುತ್ತೆ ನಿನಗೆ, ಪರವಾಗಿಲ್ಲ ಅಂತ. ಯಾವಾಗ ನಾವು ಹೇಳ್ತಾ ಹೋಗ್ತೀವಿ ಏನಾದ್ರು, ನಾವು ರೆಡಿ ಆಗಿದ್ದೀವಿ, ಸಿದ್ಧರಾಗಿದ್ದೀವಿ ಅಂತ ಅರ್ಥ. ನಮ್ಮ ಜ್ಞಾನವನ್ನ ಗ್ರಹಿಸೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ, ಅದು ರೆಡಿ ಮ್ಯಾನ್. ನಾವು ಕೇಳೋದಕ್ಕೆ ರೆಡಿ ಆಗಿದ್ದೀವಿ, ನಾವು ಓದೋದಕ್ಕೆ ರೆಡಿ ಆಗಿದ್ದೀವಿ. ಸೊ ನೆಕ್ಸ್ಟ್ ಹೇಳೋದಕ್ಕೆ ರೆಡಿ ಆಗಿದ್ದೀವಿ. ಕೊನೆಯದೇನು, ಆ ಕೇಳಿ ಹೇಳಿ ನಾವು ಪಡೆದಿರುವಂತ ಜ್ಞಾನವನ್ನ ಯಾವಾಗ ಬರೆಯೋದಕ್ಕೆ ಶುರು ಮಾಡ್ತೀವಿ, ಆಗ ಪರ್ಫೆಕ್ಟ್ ಮ್ಯಾನ್ ಆಗ್ತಾನೆ, ಪರಿಪೂರ್ಣ ಮನುಷ್ಯನಾಗ್ತಾನೆ. ಸೊ ಇದಕ್ಕೆ ಇನ್ನೊಂದು ಸಿಂಪಲ್ ಪರ್ಫೆಕ್ಟ್ ಮ್ಯಾನ್ಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ನಮ್ಮ ದೈನಂದಿನ ಜೀವನದಲ್ಲಿದೆ. ಒಬ್ಬ ಸ್ಟೂಡೆಂಟ್ ಕ್ಲಾಸ್ ಅಲ್ಲಿ ಕೇಳ್ತಾನೆ, ಟೆಸ್ಟ್ಗಳನ್ನ ಬರೀತಾನೆ, ಯಾವ್ದಾದ್ರು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತಾನೆ. ಬಟ್ ಅವನಿಗೆ ರಿಸಲ್ಟ್ ಅನ್ನೋದು ಯಾವಾಗ ಕೊನೆಗೆ ಕೊಡೋದು, ಅವನ ಎಕ್ಸಾಮ್ ಬರ್ದಾಗ ಮಾತ್ರ ಅವನ ರಿಸಲ್ಟ್ ಪರ್ಫೆಕ್ಟ್ ಆಗೋದು. ಅಂದ್ರೆ ಔಟ್ಪುಟ್ ಫೈನಲ್ ಯಾವಾಗ, ಅದು ಮಾತ್ರ ಸಾಧ್ಯ. ರೈಟಿಂಗ್, ದಟ್ ಶುಡ್ ಬಿ ಎ ಪರ್ಫೆಕ್ಟ್ ಮ್ಯಾನ್. ಅವ್ನ ಕ್ಲಾಸಲ್ಲಿ ಎಷ್ಟು ಸರಿ ಆದ್ರೂ ಹೇಳಿರ್ಬೋದು, ಎಷ್ಟು ಸರಿ ಆದ್ರೂ ಆನ್ಸರ್ಗಳನ್ನ ಹೇಳ್ತಾ ಅಥವಾ ಮಾತಾಡಿರ್ಬೋದು, ಓದಿರ್ಬೋದು, ಎಷ್ಟು ಸರಿ ಆದ್ರೂ ಬಾಯಟ್ ಮಾಡಿರ್ಬೋದು, ಅದ್ಯಾವುದೂ ಮ್ಯಾಟ್ರ್ ಆಗಲ್ಲ. ಕೊನೆಗೆ ಅವನ ಎಕ್ಸಾಮ್ ಅನ್ನೋದನ್ನ ಬರ್ದು ಮಾರ್ಕ್ಸ್ ತಗೋತಾನಲ್ವ, ಅವಾಗ ಅವನ ರೈಟಿಂಗ್ ಅದು ತೋರಿಸುತ್ತೆ ಅವನು ಎಷ್ಟು ಓದಿದಾನೆ, ಎಷ್ಟು ತಿಳ್ಕೊಂಡಿದ್ದಾನೆ ಜ್ಞಾನ, ಅವನು ಎಷ್ಟು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಅವನ ಬರೆಯುವಿಕೆಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಯಾವಾಗ ನಾವು ಬರೆಯೋದನ್ನ ಕಲಿತಾ ಹೋಗ್ತೀವಿ, ಪರ್ಫೆಕ್ಟ್ ಮ್ಯಾನ್ ಆಗ್ತೀವಿ. ಅದಕ್ಕೆ ಹೇಳ್ತಾರೆ ಪತ್ರಿ ಸರ್, ಎವ್ರಿಥಿಂಗ್ ಶುಡ್ ಬಿ ಇನ್ ಎ ಬ್ಲ್ಯಾಕ್ ಅಂಡ್ ವೈಟ್. ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ನಾವೇನ್ ಅನ್ಕೊಂತೀವಿ, ಸೊ ಬಣ್ಣ ಮಾತ್ರ ಅಂತೀವಿ. ಬಟ್ ಇಲ್ಲೇನಾಗುತ್ತೆ, ಹೇಳೋದು ನಾವು ಬರೆಯೋದು ಎರಡೂ ಇರ್ಬೇಕು. ನಮಗೆ ಯಾವಾಗ ನಾವು ಹೇಳೋದಕ್ಕೆ ಬರ್ತೀವಿ, ಅದೇ ರೀತಿ ಬರೆಯೋದಲ್ಲೂ ಕೂಡ ಇರ್ಬೇಕು ಅಂತ ಹೇಳಿ. ಅದೇ ನಮ್ಮ ಈ ಒಂದು 18ನೇ ಸೂತ್ರದ ಮಹತ್ವ. ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಈ ಒಂದು ಅನುಭವಗಳನ್ನ ಗ್ರಂಥ ರೂಪದಲ್ಲಿ ಪ್ರಕಟಿಸ್ತಾ ಹೋಗ್ಬೇಕು. ಆಗ ಮಾತ್ರ ನಮ್ಗೆ ಏನಾಗ್ತೀವಿ, ಈ ಪರ್ಫೆಕ್ಟ್ ಮ್ಯಾನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಪಿರಮಿಡ್ ಮಾಸ್ಟರ್ಗಳು, PSM ನಲ್ಲಿ ಎಷ್ಟೋ ಮಾಸ್ಟರ್ಗಳು ತಮ್ಮ ತಮ್ಮ ಅನುಭವದ ಪುಸ್ತಕಗಳನ್ನ ಬರೆದಿದ್ದಾರೆ. ಅದೇ ರೀತಿ ನಾನು ಹೇಳ್ದೆ, ಟ್ರಾನ್ಸ್ಲೇಷನ್. ಸೊ ಎಷ್ಟೋ ಮಾಸ್ಟರ್ಗಳು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಸೊ ಅದು ಕೂಡ ಒಂದು ಇಲ್ಲಿ ಪುಸ್ತಕ ಗ್ರಂಥಗಳಾಗಿ ಪ್ರಕಟಿಸೋದ್ರಲ್ಲಿ ಅದು ಕೂಡ ಒಂದು ಮೆಟ್ಲಾಗುತ್ತೆ. ಬೇರೆ ಭಾಷೆಗಳಿಂದ, ನಾನು ಹೇಳಿದೆ ತೆಲುಗುವಿಂದ ಕನ್ನಡಕ್ಕೆ ನಮ್ಮ ಮಾಸ್ಟರ್ಗಳು ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಉದಾಹರಣೆ, ನಮ್ಮ ಧ್ಯಾನ ಮೈಸೂರು ಮಾಸಪತ್ರಿಕೆ ತಗೊಳ್ಳಿ, ಅದರಲ್ಲಿ ಎಷ್ಟೋ ಪತ್ರಿ ಸರ್ ಅವರ ತೆಲುಗು ವಿಡಿಯೋಸ್ ಇದೆ ಅಥವಾ ಬುಕ್ಸ್ ಇದೆ, ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀವಿ. ಇಂಗ್ಲಿಷ್ ಬುಕ್ಸ್ ಆಗಿರ್ಬೋದು, ಬೇರೆ ಬೇರೆ ಆಥರ್ಗಳ ಇಂಗ್ಲಿಷ್ ಬುಕ್ಸ್ಗಳು, ಹಾಗೆ ಧ್ಯಾನದ ಅನುಭವಗಳನ್ನ ಪ್ರಕಟಗೊಳಿಸ್ತಾ ಇದ್ದೀವಿ. ಅದು ಒಂದು ಮೆಟ್ಟಿಲು. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ನಿಮಗೆ ಯಾವಾಗ ಅವಕಾಶ ದೊರಕಿದೆ ದಯವಿಟ್ಟು ಬೇಡ ಅನ್ಬೇಡಿ. ಅದು ಗೊತ್ತಿರ್ಲಿ ಗೊತ್ತಿರದೇ ಇರ್ಲಿ ನಿಮ್ಗೆ ವಿಷಯ. ಮೊದಲನೇದು ಇಲ್ಲಿ ಸರಿ ತಪ್ಪು ಅನ್ನೋದಿಲ್ಲ, ಮಾಡ್ತೀನಿ ಅನ್ನೋದು ಫಸ್ಟ್ ಇದೆ ಅಂತ ಹೇಳ್ತಾರೆ. ನಾವು ನಮ್ಮನ್ನ ಗುರ್ತಿಸ್ಕೊಂಡ್ಬಿಟ್ಟಿದೀವಿ, ನಾನ್ ಮಾಡೋದು ಸರಿ, ನಾನ್ ಮಾಡೋದು ತಪ್ಪು ಅಂತ. ಇಲ್ಲಿ ಸರಿ ತಪ್ಪು ಅನ್ನೋದು ಯಾವುದೂ ಇಲ್ಲ, ಮಾಡೋದು ಫಸ್ಟ್ನೇದು. ಅದಕ್ಕೆ ನಮ್ಮಲ್ಲಿ ಈ ಒಂದು ಎಲ್ಲ ಸರಿ ತಪ್ಪು ಅನ್ನೋದ್ರಿಂದ ಏನ್ ಹುಟ್ಟುತ್ತಾ ಇದೆ, ನಮ್ಮಲ್ಲಿ ಭಯ ಅನ್ನೋದು ಹುಟ್ಟುತ್ತಾ ಇದೆ. ಆ ಸರಿ ತಪ್ಪು ಅನ್ನೋದು ಇಲ್ವೇ ಇಲ್ಲ ಅಂದಾಗ ಭಯ ಎಲ್ಲಿಂದ ಹುಟ್ಟುತ್ತೆ? ಅದಕ್ಕೆ ನಾವು ಮಾಡೋದನ್ನ ಕಲಿಬೇಕು. ಈ ಮಾಡೋದನ್ನ ಕಲಿಬೇಕು ಅಂತಂದ್ರೆ ನಮ್ಮಲ್ಲಿ ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ, ಆ ಒಂದು ಶಕ್ತಿ ಅನ್ನೋದಿದ್ದಾಗ ಇದ್ಯಾವ ಪ್ರಶ್ನೆಗಳು ಬರೋದಿಲ್ಲ ನಮ್ಗೆ. ನಾವು ಮಾಡ್ತಾ ಹೋಗ್ತೀವಿ. ಅದು ತಪ್ಪಾದ್ರೂ ನಾವೇನು ಅನ್ನಲ್ಲ, ಸರಿಯಾದ್ರೂ ಏನು ಅನ್ನಲ್ಲ, ಎಲ್ಲವನ್ನ ಸ್ವೀಕರಿಸ್ತಾ ಹೋಗ್ತೀವಿ ನಾವು. ಸೊ ಅದಕ್ಕೆ ಈ ಒಂದು ಹೆಚ್ಚು ಹೆಚ್ಚು ಧ್ಯಾನವನ್ನ ಸಾಧನೆಯನ್ನ ಮಾಡ್ತಾ ಹೋದಾಗ, ಈ ಜ್ಞಾನವನ್ನ ಪಡಿತಾ ಹೋದಾಗ ನಾವು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಮುಂದುವರಿತಾ ಹೋಗುತ್ತೆ. ಅದಕ್ಕೆ ನಾನು ಎಷ್ಟೋ ಸರಿ ಮಾಸ್ಟರ್ಸ್ ಕೇಳಿದೀನಿ, ಅಟ್ಲೀಸ್ಟ್ ನೀವು
ಏನ್ ಮಾಡಿ, ಟ್ರಾನ್ಸ್ಲೇಟ್ ಮಾಡಿ. ತೆಲುಗು ಅನ್ನ ಕೇಳಿ ಕನ್ನಡಕ್ಕೆ ಮಾಡಿ, ಇಂಗ್ಲಿಷ್ ಪುಸ್ತಕಗಳನ್ನ ಓದ್ತಾ ಹೋಗಿ, ಅದಕ್ಕೆ ಕನ್ನಡದಲ್ಲಿ ಹೇಳ್ತಾ ಹೋಗಿ. ಅದು ಒಂದು ಸ್ಟೆಪ್ ನಮಗೆ. ಯಾಕಂದ್ರೆ ಈ 18 ಸೂತ್ರಗಳಲ್ಲಿ ಅದು ಒಂದು ಮೆಟ್ಟಿಲು. ಸೊ ಈಗಿಂದ ಯಾರ್ಯಾರಿಗೆ ನಿಮ್ಮ ಅನುಭವಗಳಾಗ್ತಿದೆ, ಇದು ಒಂದು ನಮ್ಮ ಅಭ್ಯಾಸ ಅಂತ ರೂಢಿಸ್ಕೊಳ್ಳಿ. ಒಂದು ಡೈರಿ ಇಟ್ಕೊಳ್ಳಿ. ಚಿಕ್ಕ ಅನುಭವ, ಇವತ್ತು ಏನೇ ಧ್ಯಾನದಲ್ಲಿ ಅನುಭವ ಆಗ್ಲಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಏನು ನನಗೆ ಅನುಭವ ಆಗಿಲ್ಲ ಅಂದೇ ಇರೋದು ಸುಳ್ಳು. ಅಟ್ಲೀಸ್ಟ್ ನಿಮಗೆ ಏನಾಗಿರುತ್ತೆ, ಆನಂದ ಅನ್ನೋದು ದೊರಕಿರುತ್ತೆ. ಆ ಧ್ಯಾನ ಮಾಡಿ ಎದ್ದಾಗ ಏನಾಗುತ್ತೆ, ತುಂಬಾ ನೀವು ಆಕ್ಟಿವ್ ಆಗಿರ್ತೀರಾ. ಅದು ಕೂಡ ಒಂದು ಅನುಭವನೇ. ಆ ಡೇ ಎಲ್ಲ ಆಕ್ಟಿವ್ ಇರ್ತೀರಿ. ಧ್ಯಾನ ಮಾಡೋ ರಿಫ್ಲೆಕ್ಷನ್ ಏನಾಗಿರುತ್ತೆ, ಅವತ್ತಿನ ಕೆಲಸ ಅದ್ಭುತವಾಗಿ ನಡೀತಾ ಇರುತ್ತೆ. ಅದು ಧ್ಯಾನದ ಅನುಭವನೇ. ನೀವು ಧ್ಯಾನ ಮಾಡಿದ್ದಕ್ಕೆ ಅದ್ಭುತವಾಗಿ ನಡೀತು. ಆ ಅನುಭವವನ್ನು ಬರೀರಿ. ಆ ದಿನ ಧ್ಯಾನ ಮಾಡಿದಾಗ ಏನೆಲ್ಲ ಆಯ್ತು ನಿಮಗೆ, ಅದು ಕೂಡ ನಿಮ್ಮ ಅನುಭವನೇ. ಅದೆಲ್ಲವನ್ನ ನೋಟ್ ಮಾಡ್ಬೇಕು ನಾವು. ಸೊ ಅದನ್ನ ನೋಟ್ ಮಾಡಿ 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 ಏನಾಗುತ್ತೆ, ನಿಮಗೆ ಒಂದು ದಿನ ಬೇರೆಯವರಿಗೆ ಅದು ಮಾರ್ಗದರ್ಶನವಾಗಿ ದೊರೆಯುತ್ತೆ. ಈಗ ನಮ್ಮ ಪತ್ರಿ ಸರ್ ಹೇಳಿದ್ರು ನಮಗೆ, ಅವರಿಗೆ ಅನುಭವಗಳಾಗಿದೆ. ಅದನ್ನ ನಮಗೆ ಮಾರ್ಗದರ್ಶನವಾಗಿ ನೀಡ್ತಿದ್ದಾರೆ. ಈಗ ಧ್ಯಾನದಲ್ಲಿ ಹೊಸದಾಗಿ ಬಂದಿರ್ತಾರೆ. ಅವ್ರಿಗೆ ನೀವು ಹೇಳ್ತೀರಾ, ಧ್ಯಾನ ಮಾಡಿದಾಗ ಏನೇನೆಲ್ಲ ಆಗುತ್ತೆ? ಸೊ ತಲೆ ಭಾರ ಆಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ, ಬಾಯಿ ನೀರ್ ಕುಡಿತಾ ಇರಿ. ಯಾಕೆ ಹೇಳ್ತೀರಾ ಅದೆಲ್ಲ? ಅದು ನಿಮ್ಮ ಅನುಭವ ಆಗಿದೆ. ಆ ಅನುಭವವನ್ನ ಏನ್ ಮಾಡ್ತಾ ಇದ್ದೀರಾ? ಹೊಸದಾಗಿ ಬಂದಿರೋರ್ಗೆ ಮಾರ್ಗದರ್ಶಕವಾಗಿ ನೀಡ್ತಿದ್ದೀರಾ. ಹಾಗೆಯೇ ಈ ಪ್ರತಿಯೊಂದು ಅನುಭವಗಳನ್ನ ಇನ್ನು ಎಷ್ಟೋ ಆಗಿರುತ್ತೆ. ಅದ್ ನಮಗ್ ನೆನಪಿರಲ್ಲ. ಪ್ರತಿ ಸರಿ ಪ್ರತಿದಿನ ಮಾಡೋದ್ರಿಂದ ಹೊಸ ಹೊಸ ಅನುಭವಗಳು ಬರ್ತಾ ಇರುತ್ತೆ. ಅದಕ್ಕೆ ನಾವು ನೋಟ್ ಮಾಡಿಟ್ಕೋಬೇಕು. ಆ ನೋಟ್ ಮಾಡಿದಾಗ ನೀವು ಅಟ್ಲೀಸ್ಟ್ ಅದು ಗೊತ್ತಿಲ್ಲ ಅಂದ್ರೆ ಆ ಪುಸ್ತಕದಲ್ಲಿರೋದು ಅವ್ರಿಗೆ ಪ್ರಕಟ ಮಾಡಿ ಕೊಟ್ಟಾಗ ಯಾರಿಗೆ ಸೇರ್ಬೇಕು ಆ ಜ್ಞಾನ ಸೇರೇ ಸೇರುತ್ತೆ. ಆ ಜ್ಞಾನವನ್ನ ಸೇರಿಸೋದು ನಮ್ಮ ಧರ್ಮ, ಕರ್ತವ್ಯ. ಅದಕ್ಕೆ ಸೊ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಅನುಭವ ನೋಟ್ ಮಾಡಿ, ಗ್ರಂಥಗಳು ಅಟ್ಲೀಸ್ಟ್ ಗ್ರಂಥಗಳಾಗಿಲ್ಲ ಅಂದ್ರೂ ಕೂಡ ನಿಮ್ಮ ಅನುಭವಗಳನ್ನ ಈ ಮ್ಯಾಗಝಿನ್ಗಳಿಗೆ ಕೊಡಿ. ನಿಮ್ಮ ಅನುಭವವನ್ನ ಓದ್ತಾರೆ ಅಲ್ಲಿ. ನಿಮ್ಮ ಅನುಭವ ಪ್ರಕಟಣೆ ಆಗತ್ತೆ. ಅಥವಾ ನಿಮಗೆ ಗೊತ್ತಿರುವ ವಿಷಯವನ್ನ ಬೇರೆ ಭಾಷೆಯಲ್ಲಿದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ. ಸೊ ಇದು ನಮ್ಮ 18ನೇ ಆದರ್ಶ ಸೂತ್ರ. ಸೊ ಎಲ್ರು ಏನ್ ಮಾಡ್ಬೇಕು ಅಂತಂದ್ರೆ, ಈ 18ನೇ ಆದರ್ಶ ಸೂತ್ರ ಏನ್ ಮಾಡ್ಬೇಕು, ಎಲ್ರು ಇವತ್ತಿನಿಂದ ನಿಮ್ಮ ನಿಮ್ಮ ಅನುಭವಗಳನ್ನ ನಾವೇನ್ ಮಾಡ್ಬೇಕು, ಬರಿತಾ ಹೋಗ್ಬೇಕು. ಆಗ ಮಾತ್ರ ಏನು ಸಾಧ್ಯ ಆಗತ್ತೆ, ನಾವು ಒಬ್ಬ ಪರ್ಫೆಕ್ಟ್ ಮ್ಯಾನ್ ಆಗೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಷ್ಟು ಈ ಒಂದು 18 ಸೂತ್ರಗಳು ನಾವೆಲ್ಲರೂ ಏನ್ ಮಾಡ್ಬೇಕು, ಆಚರಣೆ ಮಾಡ್ಬೇಕು. ಆವಾಗ ಮಾತ್ರ ಒಬ್ಬ ಮಾಸ್ಟರ್ ಆಗ್ತಾನೆ. ಯಾವಾಗ ಮಾಸ್ಟರ್ ಆಗ್ತಾನೆ ಅಂದ್ರೆ ಈ 18 ಸೂತ್ರಗಳನ್ನ ಅಳವಡಿಕೆ ಮಾಡ್ಕೋಬೇಕು. ತಿಳ್ಕೊಳ್ಳೋದಲ್ಲ, ಇಲ್ಲಿ ಆಚರಣೆಗೆ ತರಬೇಕು. ಅದರಲ್ಲಿ ಒಂದು ಮಾಡಿಲ್ಲ ಅಂದ್ರೂ ಕೂಡ ಮಾಸ್ಟರ್ ಅಲ್ಲ. ಸೊ ಈಗ ನಮ್ಮ ನೆಕ್ಸ್ಟ್ ಪ್ರೋಸೆಸ್ 18 ಸೂತ್ರಗಳನ್ನ ತಿಳ್ಕೊಂಡ್ವಿ. ಇದರಲ್ಲಿ ನಾವು ಯಾವುದನ್ನ ಆಚರಣೆ ಮಾಡ್ತಾ ಇಲ್ಲ, ಅದನ್ನ ಆಚರಣೆಗೆ ತಗೋಬೇಕು. ಸೊ ನಮಗೆಲ್ಲ ಗೊತ್ತಿದೆ 18 ಆದರ್ಶ ಸೂತ್ರಗಳು. 18 ಆದರ್ಶ ಸೂತ್ರಗಳನ್ನ ನಾವು ಎಷ್ಟು ಫಾಲೋ ಮಾಡ್ತಾ ಇದ್ದೀವಿ? ಪ್ರತಿದಿನ ನಮ್ಮ ಮನೇಲಿ ರೂಮಲ್ಲಿ ಸಿಗಾಕೊಂಡಿರ್ತೀವಿ. ಅದ್ರಲ್ಲಿ ಯಾವ್ದನ್ನ ಮಾಡ್ತಾ ಇದೀವಿ, ಯಾವ್ದು ಮಾಡ್ತಾ ಇಲ್ಲ, ಅದನ್ನ ಮನನ ಮಾಡ್ಕೋಬೇಕು. ಯಾಕೆ ಮಾಡ್ತಾ ಇಲ್ಲ ನಾನು? ಇದಕ್ಕೆ ಕಾರಣ ಏನು? ಯಾಕೆ ಮಾಡ್ತಾ ಇಲ್ಲ? ತಪ್ಪು, ನಾನ್ ಮಾಡ್ಬೇಕು. ಅದನ್ನ ಏನ್ ಮಾಡ್ಬೇಕು? ಅಭ್ಯಾಸದಲ್ಲಿ ತೊಡಗಿಸ್ಕೋಬೇಕು. ಉದಾಹರಣೆ, ಪ್ರತಿದಿನ ಪಿರಮಿಡ್ ಕ್ಯಾಪ್ ಹಾಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಪಿರಮಿಡ್ಗಳನ್ನ ಬಳಸಿ ಅಂತ ಹೇಳ್ತೀವಿ. ಅದು ಒಂದು ನಮ್ಮ ಸೂತ್ರ ಇದೆ. ನಾವು ಆ ಸೂತ್ರವನ್ನು ಓದಿರ್ತೀವಿ. ನಮ್ಮ ಮನೆಯಲ್ಲಿ ಪಿರಮಿಡ್ ಕ್ಯಾಪ್ಗಳು ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಮನೆಯಲ್ಲಿ. ಅಂದ್ರೆ ಧ್ಯಾನ ಮಾಡುವಾಗ ಮಾತ್ರ ಪಿರಮಿಡ್ ಅಲ್ಲ, ಬೇರೆ ಸಮಯದಲ್ಲೂ ಹೆಚ್ಚು ಪಿರಮಿಡ್ ಶಕ್ತಿಯನ್ನ ಬಳಸಿ ಅನ್ನೋದು ಒಂದು ಸೂತ್ರ ಇದೆ. ಆ ಸೂತ್ರನ ಓದಿರ್ತೀವಿ, ಆದ್ರೂ ಕೂಡ ನಾವು ಬಳಸಲ್ಲ, ಆಚರಣೆ ಇಲ್ಲ. ಅದಕ್ಕೆ ಪ್ರತಿ ಕ್ಷಣ ನಾವು ಯಾವಾಗ ಎಚ್ಚರದಲ್ಲಿರ್ತೀವಿ, ಎಚ್ಚರ ಸ್ಥಿತಿಯಲ್ಲಿರ್ತೀವಿ, ಆ ಸೂತ್ರಗಳು ಆಟೋಮೆಟಿಕ್ ನಿಮಗೆ ಏನಾಗ್ತಾ ಹೋಗುತ್ತೆ, ನಿಮ್ಮನ್ನ ಬದಲಾವಣೆ ಮಾಡ್ತಾ ಹೋಗುತ್ತೆ. ಯಾಕೆ ಅಲ್ಲಿ ಹಾಕೋಬೇಕು ಅಂದ್ರೆ ಮನನ ಮಾಡ್ಕೋಬೇಕು. ನಾನು ಮಾಡ್ತಾ ಇಲ್ಲ, ಸರಿ ಮಾಡ್ಬೇಕು. ಈ ಆದರ್ಶ ಸೂತ್ರಗಳು ಅನ್ನೋದು 18
ಸೂತ್ರಗಳು ಅನ್ನೋದು ಹೇಗೆ ಅಂದ್ರೆ, ಉದಾಹರಣೆ ನಮ್ಗೆ ದಾರಿ ಇದೆ, ರೋಡ್ ಇದೆ, ಮೇನ್ ರೋಡ್. ಆ ಮೇನ್ ರೋಡ್ ಅಲ್ಲಿ ನಮ್ಗೆ ಏನ್ ಹಾಕಿದ್ದಾರೆ? ಸೊ ಲೈನ್ಸ್ ಹಾಕಿದ್ದಾರೆ, ಸಿಗ್ನಲ್ಸ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಅದು ನೀವು ಇದೇ ರೀತಿಯಲ್ಲಿ ಹೋಗ್ಬೇಕು ಅಂದ್ರೆ ಪರ್ಫೆಕ್ಟ್ ಆಗಿ ಹೋಗೋದಕ್ಕೆ ಒಂದು ದಾರಿ ಅದು. ಸೊ ಅದೇ ಗೈಡ್ ಲೈನ್ಸ್ ನಮಗೆ ಹೇಗ್ ಹೋಗ್ಬೇಕು, ಹೇಗ್ ಹೋದ್ರೆ ನಾವು ಪರ್ಫೆಕ್ಟ್ ಆಗಿರ್ತೀವಿ ಅಂತ ಅದು ದಾರಿಯನ್ನ ತೋರಿಸ್ತಾ ಇದೆ. ಕಂಡೀಷನ್ಸ್ ಹಾಗೆ ಅದನ್ನ ಫಾಲೋ ಮಾಡಿದ್ರೇನೆ ನಾವು ಕರೆಕ್ಟ್. ಅದನ್ನ ಫಾಲೋ ಮಾಡದೇ ಇದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ, ಫೈನ್ ಕಟ್ಟಬೇಕಾಗುತ್ತೆ. ಸೊ ನಮ್ಮ ಇದಕ್ಕೆ ನಾವೇ ಹಾನಿಯನ್ನು ಉಂಟು ಮಾಡ್ಕೊಂಡಂಗಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ PSSM ನಲ್ಲಿ ಯಾವಾಗ ನಾವು ಈ 18 ಆದರ್ಶ ಸೂತ್ರಗಳನ್ನೋದನ್ನ ಹಾಕೊಂಡು ಅದ್ರಲ್ಲೇ ಹೋಗ್ತೀವಿ, ಆವಾಗ ಒಬ್ಬ ಪರ್ಫೆಕ್ಟ್ ಮಾಸ್ಟರ್ ಆಗ್ತೀವಿ. ನೀವ್ ಯಾವಾಗ ಅದರಲ್ಲಿ ಒಂದನ್ನ ಮಿಸ್ ಮಾಡಿದ್ವಿ, ಎರಡನ್ನ ಮಿಸ್ ಮಾಡಿದ್ರಿ ಅಂದಾಗ ಅದೇ ಆಕ್ಸಿಡೆಂಟ್ ಹೆಂಗಾಗುತ್ತೆ ಹಂಗ ನೋವನ್ನ ಅನ್ಭವಿಸ್ತೀವಿ ಅಷ್ಟೇ. ಆಕ್ಸಿಡೆಂಟ್ ಆಗಿ ಹೇಗೆ ನೋವನ್ನ ಅನುಭವಿಸ್ತೀವಿ, ಇಲ್ಲಿ ಯಾವ ಸೂತ್ರಗಳನ್ನ ಬಿಡ್ತೀವಿ ಅದರಿಂದ ನೋವನ್ನ ಅನುಭವಿಸ್ತೀವಿ, ದುಃಖವನ್ನ ಅನುಭವಿಸ್ತೀವಿ. ಅದಕ್ಕೆ ಪ್ರತಿಯೊಂದನ್ನ ನಾವು ಪರ್ಫೆಕ್ಟ್ ಆಗಿ ತಗೊಂಡು ಹೋಗ್ತಾ ಇರ್ಬೇಕು. ಆಗ ನಮ್ಮ ಗುರಿ ಏನೋ, ನಾವು ಮಾಸ್ಟರ್ ಆಗೋದು, ಬುದ್ಧತ್ವವನ್ನು ಹೊಂದೋದು, ಎನ್ಲೈಟನ್ಮೆಂಟ್ ಪಡೆಯೋದು. ಅದರ ದಾರಿ ಎಡೆಗೆ ನಾವು ಹೋಗ್ತಾ ಇದೀವಿ. ಅದರ ದಾರಿ ಎಡೆಗೆ ಹೋಗ್ಬೇಕು ಅಂದ್ರೆ ಈ ಸೂತ್ರಗಳನ್ನ ಪರ್ಫೆಕ್ಟ್ ಆಗಿ ನಾವು ಬಳಸ್ತಾ ಹೋಗ್ಬೇಕು, ಆಚರಣೆಗೆ ಪಡಿತಾ ಹೋಗ್ಬೇಕು. ಅವಾಗ ದಾರಿ ಸುಲಭ ಆಗುತ್ತೆ. ನಮ್ಗೆ ಗೈಡ್ಲೈನ್ಸ್ ಹೋಗೋ ರೋಡ್ ಗೊತ್ತು, ನಾವು ಇಷ್ಟರಲ್ಲೇ ಹೋಗ್ಬೇಕು ಅಂದಾಗ ಈಸಿಯಾಗಿ ಆರಾಮಾಗಿ ಹೋಗ್ತೀವಿ. ಹಂಗೆ ನಮಗೆ ನಮ್ಮ ಪತ್ರಿ ಸರ್ ಏನ್ ಹೇಳಿದರೆ, ಇಷ್ಟನ್ನ ಮಾಡಿ ಎಷ್ಟೋ ಲಕ್ಷ ಪುಸ್ತಕಗಳನ್ನು ಓದಿ ನಮಗೆ ಸಿಂಪಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಈಗ ಪತ್ರಿ ಸರ್ ಹೇಗೆ ಲಕ್ಷ ಪುಸ್ತಕಗಳನ್ನು ಓದಿ 18 ಸೂತ್ರಗಳನ್ನ ಕೊಟ್ಟಿದ್ದಾರೆ ನೋಡಿ. ನಮ್ಮ ಈ ಒಂದು ಪ್ರಾಪಂಚಿಕತೆಯಲ್ಲಿ ಮ್ಯಾಪ್ ಅನ್ನೋದನ್ನ ಕಂಡು ಹಿಡಿದು ಸುಲಭ ದಾರಿಗಳನ್ನ ತೋರಿಸಿದ್ದಾರೆ ನಮಗೆ. ಒಂದು ಸ್ಥಳಕ್ಕೆ ರೀಚ್ ಆಗ್ಬೇಕು ಅಂದ್ರೆ ನಾವು ಮ್ಯಾಪ್ ಹಾಕೊಂಡ್ರೆ ರೀಚ್ ಆಗ್ಬಿಡ್ತೀವಿ. ಮ್ಯಾಪ್ ಹೆಂಗೆ ನಮಗೆ ದಾರಿ ತೋರಿಸುತ್ತೆ ನಮ್ಮ ಗುರಿಯನ್ನ ತಲುಪೋದಕ್ಕೆ, ನಮಗೆ ಈ 18 ಸೂತ್ರಗಳು ಏನ್ ಮಾಡುತ್ತೆ? ನಮ್ಮ ಬುದ್ಧತ್ವ ಜ್ಞಾನೋದಯ ಪಡೆಯೋದಕ್ಕೆ ಒಂದು ಮ್ಯಾಪ್ ಇದ್ದಂತೆ. ನಾವು ಈ 18 ಸೂತ್ರಗಳನ್ನ ಏನ್ ಮಾಡ್ಬೇಕು? ಮ್ಯಾಪ್ ಇದ್ದಂಗೆ ಎಲ್ಲವನ್ನ ಒಂದಾದ್ಮೇಲೆ ಒಂದು ಆಚರಣೆ ಮಾಡ್ತಾ ಹೋಗ್ಬೇಕು. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಈ 18 ಸೂತ್ರಗಳನ್ನ ಆಚರಣೆಯಲ್ಲಿ ಇಟ್ಕೊಂಡಿರ್ಬೇಕು. ಸೊ ನಮಗ್ ಗೊತ್ತಿದ್ದಂಗೆ ನಾವು ಸರಿಯಾದ ಆನಾಪಾನಸತಿ ಧ್ಯಾನವನ್ನೇ ಮಾಡ್ತಾ ಇದೀವಿ. ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತಾ ಇದೀವಿ, ಓದೋದಕ್ಕೆ ಎಂಕರೇಜ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ನಮ್ಮ ಧ್ಯಾನ ಅನುಭವಗಳನ್ನ ಎಕ್ಸ್ಚೇಂಜ್ ಮಾಡ್ತಿದೀವಿ, ಅವರ ಅನುಭವಗಳನ್ನ ಕೇಳ್ತಾ ಇದೀವಿ. ಮೌನವನ್ನ ಪ್ರಾರಂಭ ಮಾಡಿದೀವಿ. ನೋ ಗಾಸಿಪ್. ಎಸ್, ಎಕ್ಸಾಕ್ಟ್ಲಿ. ಹುಣ್ಣಿಮೆಯನ್ನ ಧ್ಯಾನಕ್ಕಾಗಿ ಬಳಸ್ತಾ ಇದೀವಿ ನಾವು. ಮತ್ತೆ ಪಿರಮಿಡ್ಗಳನ್ನ, ಸೊ ನಾವು ಪಿರಮಿಡ್ ಅನ್ನ ಅದ್ಭುತವಾಗಿ ಬಳಸ್ತಾ ಇದೀವಿ. ಅದಾದ್ಮೇಲೆ ನೋ ಡಾಕ್ಟರ್ ನೋ ಮೆಡಿಸಿನ್. ಎಸ್, ಸೊ ಅದು ಕೂಡ ಟೈಮ್ಸ್ ಆಗುತ್ತೆ. ಬಟ್ ನಾವು ಹೆಚ್ಚು ನಮ್ಮ ಧ್ಯಾನ ಶಕ್ತಿಯನ್ನ ಪಡಿತಾ ಹೋದಂಗೆಲ್ಲ ಆ ನೋ ಡಾಕ್ಟರ್ ನೋ ಮೆಡಿಸಿನ್ ಅನ್ನೋದು ಕೂಡ ಬಿಡ್ತೀವಿ. ಓನ್ಲಿ ಮೆಡಿಟೇಷನ್. ಆ ರೂಟ್ಗೆ ಬರಬೇಕು ಅಂದ್ರೆ ನಾವು ಹೆಚ್ಚು ಧ್ಯಾನ ಸಾಧನೆ ಮಾಡಬೇಕು, ಅದನ್ನ ಅಳವಡಿಸ್ಕೋಬೇಕು. ಅವಾಗ ಆಟೋಮೆಟಿಕ್ ಸಾಧ್ಯ ಆಗುತ್ತೆ. ಮತ್ತೆ ಆಹಾರ, ನಾವೆಲ್ಲ ಸಸ್ಯಾಹಾರಿಗಳೇ ಇದ್ದೀವಿ. ಅದಾದ್ಮೇಲೆ ಪ್ರಕೃತಿಯಲ್ಲಿ ಹೆಚ್ಚು ಸಮಯವನ್ನ ಕಳಿಬೇಕು. ಸೊ ಮಾಸ್ಟರ್ಸ್ ಆದಷ್ಟು ಎಲ್ಲಿ ಸಿಗುತ್ತೋ, ನದಿ ಆಗಿರ್ಬೋದು, ಪರ್ವತಗಳಾಗಿರ್ಬೋದು, ಗುಡ್ಡ, ಕಾಡು, ಎಲ್ಲಿ ಸಾಧ್ಯ ಅಲ್ಲಿ ಅಟ್ಲೀಸ್ಟ್ ವಾರಕ್ಕೆ 1 ದಿನ ಸಮಯವನ್ನ ಕಳೀರಿ. 1 ದಿನ ಅಂದ್ರೆ ಹೋಲ್ ಡೇ ಬೇಡ, 2 ಅವರ್ಸ್ 3 ಅವರ್ಸ್ ಹೋಗಿ ಬನ್ನಿ. ಪ್ರಕೃತಿಯ ಮಡಿಲಲ್ಲಾಗಿರ್ಬೋದು, ನದಿ ದಂಡೆಯಲ್ಲಿ, ಗುಡ್ಡಗಳಲ್ಲಿ 2 ಅವರ್ಸ್ 3 ಅವರ್ಸ್ ಆ ಸಿಗ್ತಕ್ಕಂಥ ಆನಂದನೇ ಬೇರೆ ನಮಗೆ. ಎಲ್ಲವಿಂದ ಹೊರಗಡೆ ಹೋಗಿ ಆ ಪ್ರಕೃತಿಗೆ ಕನೆಕ್ಷನ್ ಆಗ್ತೀವಿ. ಆ ಏನಂತೀವಿ, ನೇಚರ್ ಕಾನ್ಶಿಯಸ್ನೆಸ್ಗೆ ಕನೆಕ್ಟ್ ಆಗ್ತೀವಿ ನಾವಲ್ಲಿ. ಆ ನೇಚರ್ ಕಾನ್ಶಿಯಸ್ಗೆ ನಾವು ಕನೆಕ್ಟ್ ಇರ್ಬೇಕು ಯಾವಾಗ್ಲೂ. ಬಟ್ ನಾವೇನಾಗ್ಬಿಟ್ಟಿದೀವಿ, ಈ ಪ್ರಾಪಂಚಿಕದಲ್ಲಿ ಬಿದ್ದು ಆ ಕನೆಕ್ಷನ್ ಕಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಬಟ್ ಯಾವಾಗ್ಲೂ ಆ ಕಾನ್ಶಿಯಸ್ ನಲ್ಲಿ ನಾವ್ ಇರ್ಬೇಕು, ಆ ಕನೆಕ್ಷನ್ ಜೊತೆ ಒಂದಾಗಿರ್ಬೇಕು. ಸೊ ಅದನ್ನ ನಾವು ಫಾಲೋ ಮಾಡ್ಬೇಕು. ಅದಾದ್ಮೇಲೆ ಯಾವುದೇ ಡ್ರೆಸ್ ಕೋಡ್ ಇಲ್ಲ ಇಲ್ಲಿ, ಆಧ್ಯಾತ್ಮಿಕ ಉಡುಪುಗಳಿಲ್ಲ ನಮಗೆ. ಇದೇ ಹಾಕೋಬೇಕು ಅದೇ ಹಾಕೋಬೇಕು ಅನ್ನೋದು ಇಲ್ವೇ ಇಲ್ಲ. ಅದಾದ್ಮೇಲೆ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ 5 ವರ್ಷಗಳಿಂದ ಅವರಿಗೆ ಧ್ಯಾನವನ್ನ ಪ್ರಾರಂಭ ಮಾಡ್ಬೇಕು. ಸೊ ಯಾವಾಗ್ಲೂ ನಾವು ಮಾಸ್ಟರ್ ಆಗ್ಬೇಕು. ಇಲ್ಲಿ ಅವರು ಗುರು ಇರು ಶಿಷ್ಯ ಅನ್ನೋ ಶಿಷ್ಯತ್ವನೇ ಇಲ್ಲ ನಮ್ಮ PSSM ನಲ್ಲಿ. ಇಲ್ಲಿ ಎಲ್ರು ಗುರುಗಳು, ಎಲ್ರು ಮಾಸ್ಟರ್ಗಳಾಗಿ ಬದುಕಬೇಕು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಈ PSSM ನಲ್ಲಿ ಧ್ಯಾನವನ್ನ ಹೇಳ್ಕೊಡುವಾಗ, ಕಲಿಯುವಾಗ ಯಾವುದೇ ಹಣದ ವಿನಿಮಯ ಇಲ್ಲ ಅಂತ ನಮ್ಮ ಗುರುಗಳು.
ಅದನ್ನು ಕೂಡ ನಾವು ಫಾಲೋ ಮಾಡಬೇಕು. ಅದಾದ್ಮೇಲೆ ವಿಗ್ರಹ ಪೂಜೆ. ಸೊ ಯಾವುದೇ ವಿಗ್ರಹ ಪೂಜೆ ಇಲ್ಲ ಇಲ್ಲಿ. ವಿಗ್ರಹ ಅನ್ನೋದು ಒಂದು, ಅದು ನಾವು ಏನ್ ಹೇಳ್ತೀವಿ, ಅದರಲ್ಲಿ ಶಕ್ತಿ ಇರುತ್ತೆ ಅಷ್ಟೇನೆ. ಅದರಿಂದ ಪೂಜೆ ಮಾಡೋದ್ರಿಂದ ನಮ್ಗೆ ಯಾವುದೇ ದೊರಕಲ್ಲ. ಅದಾದ್ಮೇಲೆ ಜೀವಂತ ಗುರುಗಳ ಪೂಜೆ, ಅವರಿಗೆ ಪಾದ ಪೂಜೆ ಮಾಡೋದು ಏನ್ ದೊರಕುತ್ತೆ ನಮ್ಗೆ, ಅದರ ಮಹತ್ವವೇನೋ ನಾವು ತಿಳ್ಕೋಬೇಕು ಫಸ್ಟ್. ಆ ತರದ್ದೆಲ್ಲ ಇಲ್ಲ ಅಂತ. ಆಮೇಲೆ ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ನೋವುಗಳು ದುಃಖಗಳನ್ನ ನಾವೇ ನಿವಾರಿಸ್ಕೋಬೇಕು. ನಮ್ಮ ಸಮಸ್ಯೆಗಳನ್ನು ಯಾರೂ ನಿವಾರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ನಾವು ಯಾವಾಗ್ಲೂ ಸಂಸಾರದಲ್ಲೇ ನಿರ್ವಾಣ ಅನ್ನೋದನ್ನ ಫಾಲೋ ಮಾಡ್ಬೇಕು. ಅದಾದ್ಮೇಲೆ ನಿನ್ನೆ ನಾವು ತಿಳ್ಕೊಂಡಿರೋದು, ಪ್ರತಿಯೊಂದು ಹಳ್ಳಿ, ಪಟ್ಟಣ, ತಾಲೂಕು, ಗ್ರಾಮಗಳಲ್ಲಿ ಪಿರಾಮಿಡ್ಗಳನ್ನ ನಿರ್ಮಿಸ್ಬೇಕು. ಸೊ ಕೊನೆಯ ಸೂತ್ರ, ನಮ್ಮ ಅನುಭವಗಳನ್ನ ಅಥವಾ ನಮ್ಮ ಆಧ್ಯಾತ್ಮಿಕ ಬದಲಾವಣೆಗಳನ್ನ ಗ್ರಂಥಗಳಾಗಿ ಪ್ರಕಟಿಸ್ಬೇಕು. ಸೊ ಇಷ್ಟು ಸೂತ್ರಗಳನ್ನ ನಾವು ಪ್ರತಿದಿನ ಮನನ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಪ್ರತಿಯೊಂದನ್ನ ನಾವು ಆಚರಣೆಗೆ ತರ್ತೀವಿ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ಈ ಅದ್ಭುತವಾದಂತಹ 18 ಸೂತ್ರಗಳನ್ನ ನಾವು ತಿಳ್ಕೊಂಡಿದೀವಿ. ಇದನ್ನ ಇನ್ನು ಹೆಚ್ಚಾಗಿ ಆಚರಣೆಗೆ ಮಾಡಬೇಕು ಅಷ್ಟೇನೆ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.